ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಅಲ್ಟಿಮೇಟ್ ಗೋಲ್ ದರ್ಶನ್ ಸರ್ ಒಬ್ಬರೇ. ಓಕೆನಾ? ಆಗ ಸ್ಕೂಲಿಂದನೂ ನಾನು ದೊಡ್ಡ ಫ್ಯಾನ್ಸು. ಹಾಗಾಗಿ ನನ್ನ ಫಸ್ಟು ಸ್ಕೂಲ್ಗೆ ರಜಾ ಹಾಕಿ ನೋಡಿದಂಥ ಸಿನಿಮಾ ಕಲಾಸಿಪಾಳ್ಯ. ಫ್ರೆಂಡ್ ಜೊತೆನಲ್ಲಿ ನೋಡಿದಂಥ ಸಿನಿಮಾ. ಆ್ಯಂಡ್ ಕನ್ನಡ ಸಿನಿಮಾ ಅಂತ ನಾನು ನೋಡಿರೋದೇ ಥಿಯೇಟ್ರಲ್ಲಿ ಮೊದಲನೇದಾಗಿ ಕಲಾಸಿಪಾಳ್ಯ. ಸೊ ಫುಲ್ ಲವ್ ನನಗೆ ದರ್ಶನ್ ಮೇಲೆ, ರಕ್ಷಿತಾ ಅವ್ರ ಮೇಲೆ. ಆವಾಗ ಅಯ್ಯಯ್ಯೋ ಅವ್ರು 2 ದಿನ ನಿದ್ದೆ ಮಾಡಿಲ್ಲ ನಾನು. ಅವ್ರು ಹಿಂಗೆ ಕಣ್ಮುಚ್ಕೊಳ್ಳೋದು, ಅವ್ರು ಈ ಸೀನಲ್ಲಿ ಹಿಂಗೆ ಬಂದರು, ಇವ್ರು ಹಿಂಗೆ ಬಿದ್ದರು, ಇವ್ರು ಅವ್ರ ಮೇಲೆ ಬಿದ್ದರು, ಲವ್ ಆಯಿತು, ಈ ಥರ ಕಣ್ಮುಚ್ಕೊಂಡು ಕನ್ಸು ಕಾಣೋದು. ನಾನು 2 ದಿನ ನಿದ್ದೆ ಮಾಡಿಲ್ಲ. ಹುಷಾರಿಲ್ದಂಗೆ ಎಲ್ಲ ಆಗ್ಬಿಟ್ಟಿದೆ ನನಗೆ ಈ ಒಂದು ಸಿನಿಮಾ ಝೋನ್ಗೆ ಹೋಗಿ ಬಂದು. ಸೊ ಅಟ್ ದ ಎಂಡ್ ನಾನು ತಂಗಿ ಪಾತ್ರ, ಈ ಥರದ ಪಾತ್ರ ಬಿಟ್ಟು ದರ್ಶನ್ ಸರ್ ಜೊತೆಯಲ್ಲಿ ಯಾವುದಾದ್ರೂ ಒಂದು ಸರಿ ಮಾಡಬೇಕು ಅಂತ ಒಂದು ಸ್ಕೂಲಿಂದನೂ ಹೇಳ್ತಾ ಬಂದಿದ್ದೀನಿ. ಸೊ ಮೈ ಬ್ರದರ್ ಯೂಸ್ ಟು ಟೆಲ್, ದರ್ಶನ್ ಏನೇ ಆಗಿದ್ರು ಅವ್ರು ಸೂಪರ್ ಸ್ಟಾರ್, ಅವ್ರು ನಿನ್ನನ್ನು ಕ್ಯಾರೆ ಅನ್ನಲ್ಲ, ಹೋಗ್ತಾ ಇರು ಸುಮ್ಮನೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಯಾವಾಗ್ಲೂ ರೇಗಿಸ್ತಾ ಇದ್ದ. ಅಂದರೆ ಫ್ಲೋ ಹೆಂಗೆ ಬರುತ್ತೆ ಅಂತಂದರೆ, ನಮ್ಗೆ ಇವಾಗ ಪರಿಚಯ ಇರೋದ್ರಿಂದ, ನಾವು ಈ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ದರ್ಶನ್ ಸರ್ ಅಂತ ಒತ್ತಿ ಹೇಳ್ತೀವಿ, ಬರುತ್ತೆ, ಫ್ಲೋನಲ್ಲಿ ಬರುತ್ತೆ ಅದು. ಬಟ್ ಆಗ ನಮ್ಮ ದರ್ಶನ್ ಇಷ್ಟೇ ಬರೋದು. ಅದು ಈಗ ದೇವ್ರನ್ನೂ ನಾವು ಹೋಗು ಬಾ ಅಂತ ಮಾತಾಡ್ತೀವಲ್ಲ, ಆ ರೀತಿಯಾಗಿ ದರ್ಶನ್ ಸರ್ ಅಂದರೆ ಅಷ್ಟು ಪ್ರೀತಿ ಇತ್ತು. ನಾನು ದರ್ಶನ್ಗೆ ಏನಾದರೂ ಒಂದು ಪಾತ್ರ ಮಾಡ್ತೀನಿ, ನಾನು ಅವ್ರ ಜೊತೆನಲ್ಲಿ ಮಾಡ್ತೀನಿ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದೆ. ಅವರು ಹಂಗೆ ನನಗೆ ರೇಗಿಸೋರು. ಈ ಒಂದು ವಿಚಾರನ ಸುಳ್ಳು ಮಾಡಬೇಕು ಅಂತ ಒಂದು ಸಿನಿಮಾನ ಮಾಡೋದಕ್ಕೆ ಹೋಗ್ತೀನಿ, ವಿರಾಟ್ ಅಂತ ಒಂದು ಸಿನಿಮಾ. ಅದರಲ್ಲಿ ನಾನು ಒಂದೇ ಒಂದು ಸೀನಲ್ಲಿ ಕಾಣಿಸ್ಕೊಂಡಿರ್ತೀನಿ ನೋಡಿ. ಯಾವುದೋ ಒಂದು ಗುಂಪಲ್ಲಿ ಒಂದು 3 ಜನ ಮಾತಾಡ್ತಿರುವಂಥ ಒಂದು ಗುಂಪಲ್ಲಿ ಒಂದು ಹೀರೋಯಿನ್ ಜೊತೆ ಮಾತಾಡ್ತಾ ಇರ್ತೀನಿ. ಆ ಗುಂಪಲ್ಲಿ ದ ಅಲ್ಟಿಮೇಟ್ ಗೋಲ್ ಅವತ್ತಿನ ದಿನಕ್ಕೆ ಏನಂತಂದರೆ, ನಾನು ದರ್ಶನ್ ಸರ್ನ ನೋಡಬೇಕು ಅಂತ. ನನ್ನ ಅದೃಷ್ಟಕ್ಕೆ ನಾನು ಅವತ್ತು ದರ್ಶನ್ ಸರ್, ಸುದೀಪ್ ಸರ್ನ ಇಬ್ಬರೂ ಒಟ್ಟಿಗೆ ನೋಡಿದೆ. ಮುಹೂರ್ತದ ದಿನ ಇಬ್ಬರು ಬಂದಿದ್ದಾರೆ, ಇಬ್ಬರೂ ನೋಡಿದೆ. ಇಬ್ಬರು ವೈಟ್ ಆ್ಯಂಡ್ ವೈಟಲ್ಲಿದ್ದಾರೆ. ದೂರದಿಂದನೇ ನೋಡಿ ಫುಲ್ ಖುಷಿ ಆಗ್ಬಿಟ್ಟು, ಹಾಂ ಸೂಪರ್, ಇವತ್ತಿನ ದಿನ ಕೆಲಸ ಮುಗೀತು ಅಂತ. ಆಮೇಲೆ ಅಂದ್ರೆ ಸೀನ್ ಇದೆಯಮ್ಮ, ಸೀನ್ ಮಾಡು ಅಂತ ಒಂದೇ ಒಂದು ಸೀನು. ಸಾಯಂಕಾಲ ಪೇಮೆಂಟ್ ತೊಗೊಂಡೆ, ಹೊರಟೆ. ಅದಾದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅದು ಅಲ್ಲಿಗೆ ಮುಗಿದೋಯ್ತು. ಆ್ಯಕ್ಚುಲಿ ಆ ಪಾತ್ರ ಎಕ್ಸ್ಟೆನ್ಷನ್ ಇತ್ತು, ಮಾಡಲಿಲ್ಲ. ನನ್ನ ಅಲ್ಟಿಮೇಟ್ ಗೋಲ್ ಇದ್ದಿದ್ದೆ ದರ್ಶನ್ ಸರ್ನ ನೋಡಬೇಕು ಅಂತ. ಸೊ ನನ್ನ ಅದೃಷ್ಟಕ್ಕೆ ನಾನು ಸುದೀಪ್ ಸರ್, ದರ್ಶನ್ ಸರ್ ಇಬ್ಬರೂ ಒಟ್ಟಿಗೆ ನೋಡಿದೆ, ಒಂದೇ ವೇದಿಕೆ ಮೇಲೆ ನೋಡಿದೆ. ತುಂಬ ಖುಷಿಯಾಯಿತು, ಹೊರಟೆ. ಇದು ನಾನು ನೋಡಬೇಕು ಅಂದ್ಕೊಂಡು ನೋಡಿದಂತಹ ಒಂದು ಕನಸು ನಿಜ ಆಗಿತ್ತು. ಬಟ್ ದೂರದಿಂದ ನೋಡಿದ್ದು, ನಾನು ಹೋಗಿ ಮಾತಾಡ್ಸೋ ಧೈರ್ಯನೂ ಮಾಡಲಿಲ್ಲ ಆವಾಗ. ಯಾಕೆ ಅಂದರೆ ನಂಗೆ ಇನ್ನೊಂದು ಕನಸಿದೆ. ನಾನು ಇವತ್ತಿಗೂ ಬೇರೆ ಜಾಗದಿಂದ ಹೋಗಿ ಅವ್ರನ್ನ ಮಾತಾಡ್ಸೋ ಧೈರ್ಯ ಮಾಡಿಲ್ಲ. ಯಾಕೆ ಅಂದರೆ ನಾನು ಅವ್ರ ಜೊತೆ ಹೋಗಿ ವರ್ಕ್ ಮಾಡಬೇಕು, ಇದೇ ನನ್ನ ನೆಕ್ಸ್ಟ್ ಕನಸಿರೋದು ಅಥವಾ ಇದ್ದಿದ್ದು. ಸೊ ಹಾಗಾಗಿ ಅವತ್ತೂ ಮಾತಾಡಿಲ್ಲ, ಇವತ್ತಿಗೂ ನಾನು ಹೋಗಿ ಮಾತಾಡಿಲ್ಲ. ಭಾಳ ಜನ ನಾನು ಕೇಳಿದ್ರು, ಯಾಕೆ ಬರ್ತ್ಡೇಗೆ ಹೋಗಿ ವಿಶ್ ಮಾಡಿಲ್ಲ, ಮೀಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮೂಲಕನೇ ನಾನು ಹೋಗಬೇಕು, ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದೇನೇ ನನ್ನ ಒಂದು ಕನಸು. ತುಂಬ ವರ್ಷದಿಂದ ಇರೋದ್ರಿಂದ ಅದು ಇವತ್ತಲ್ಲ ನಾಳೆ ನಿಜ ಆಗುತ್ತೆ ಅನ್ನೋ ಒಂದು ಹೋಪಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಲೈಕ್ ದ ವೇ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ರೂಮ್ಗೆ ನಾನು ಕ್ಯಾಪ್ಟನ್ ಆಗೋವರೆಗೂ ಕಾಲಿಟ್ಟಿಲ್ಲ. ನಾನು ಹಿಂಗೆ ನನ್ನ ಗೋಲ್ನ ನಾನು ಅಚೀವ್ ಮಾಡೋದು ಅಂತ ನಾನು ಕನ್ಸ್ಕೊಂಡಿರೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕ್ಯಾಪ್ಟನ್ ರೂಮಿಗೆ ನಾನು ಕಾಲಿಟ್ಟಿಲ್ಲ. ಸೊ ನಾನು ಕ್ಯಾಪ್ಟನ್ ಆದಾಗಲೇ ನಾನು ಕಾಲಿಟ್ಟಿದ್ದು. ಅದೇ ರೀತಿಯಾಗಿ ಇದು ಕೂಡ ನಿಜ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದಾಗ ಇಮ್ಮಿಡಿಯೇಟಾಗಿ ನನಗೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದ್ದು ದಿಗಂತ್ ಸರ್. ಪೀಕಲ್ಲಿದ್ದರು. ಯಾವ ರೇಂಜ್ಗೆ ಅವ್ರಿಗೆ ಫ್ಯಾನ್ಸ್ ಇದ್ದರು ಅಂತಂದರೆ, ನಾನು ತಂಗಿ ಪಾತ್ರ ಮಾಡ್ತಾಯಿದ್ದೀನಿ ಅಂತ ನನಗೆ ಬೇಜಾರಾಗ್ಬಿಡ್ತು. ಅಷ್ಟು ಹೆಣ್ಮಕ್ಳು ಫ್ಯಾನ್ಸ್ ಇದ್ದರು ಅವ್ರಿಗೆ. ಅದಾದ ನಂತರ ರೋಮಿಯೋ ಮಾಡಿದೆ ಗಣೇಶ್ ಸರ್ ಜೊತೆಯಲ್ಲಿ. ಒಂದೊಳ್ಳೆ ಪಾತ್ರ, ಎಲ್ಲರೂ ಅಷ್ಟು ಸಲಿಗೆಯಿಂದ ಮಾತಾಡಿಕೊಂಡು. ಆ್ಯಂಡ್ ಫಸ್ಟ್ ಪ್ರಾಜೆಕ್ಟ್ ಅಷ್ಟು ಜಾಸ್ತಿ ಅಂದರೆ ದೊಡ್ಡ ಆರ್ಟಿಸ್ಟ್ಗಳ ಒಂದು ಗುಂಪು ಇದ್ದಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ಬೋದು. PC ಶೇಖರ್ ಸರ್ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಎಲ್ಲರೂ. ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ಹಾಗಾಗಿ ಇವತ್ತಿಗೂ ನನಗೆ ಆ ಡೈರೆಕ್ಟ್ರು ಅಂತಂದರೆ ತುಂಬ ತಲೆಯಲ್ಲಿ ಪಟ್ ಅಂತ ಬರುವಂಥ ಡೈರೆಕ್ಟ್ರು. ಅದಾದಮೇಲೆ ಪಾರಿಜಾತ, ಈ ದೇವ್ ಸನ್ ಆಫ್ ಮುದ್ದೇಗೌಡ, ಅದರಲ್ಲಿ ಮತ್ತೆ ನನಗೆ ಶರಣ್ ಸರ್ ಜೊತೆಯಲ್ಲಿ, ಪಾರಿಜಾತದಲ್ಲಿ ನಾನು ಶರಣ್ ಸರ್ ಜೊತೆಯಲ್ಲಿ ಮಾಡಿದ್ರಿಂದ ನನಗೆ ದೇವ್ ಸನ್ ಆಫ್ ಮುದ್ದೇಗೌಡದಲ್ಲಿ ಇನ್ನೊಂದು ಸತಿ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಅವ್ರ ಪೇಯರ್ ಆಗಿ ಆ ಥರದ್ದೇನೋ ಒಂದು ಮಾಡಿದ್ದೆ. ಇಂದ್ರಜಿತ್ ಲಂಕೇಶ್ ಸರ್ ಜೊತೆಯಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು. ನಂತರ ಮತ್ತು ಅಗೇನ್ ದಿಗಂತ್ ಸರ್ ಇದ್ದರು. ಅದಾದಮೇಲೆ
ಇನ್ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದೆ. ಒಂದಷ್ಟು ಎಲ್ಲ ಆದಮೇಲೆ ಸೀರಿಯಲ್ ಕಡೆಗೆ ಬಂದಮೇಲೆ ಐ ವಾಸ್ ರಿಯಲಿ ಬ್ಯುಸಿ ಇನ್ ಸೀರಿಯಲ್. ಒಂದು 6 ವರ್ಷ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ವರ್ಕ್ ಮಾಡಿದ್ದೀನಿ ಅಂತ ಪ್ರೌಡ್ ಫೀಲಿಂಗಲ್ಲಿ ಹೇಳ್ಕೊಬೋದು. ಸೀರಿಯಲ್ ನನ್ನನ್ನು ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದೆ, ನನ್ನನ್ನು ಸಾಕಿದೆ, ನನ್ನನ್ನು ನೋಡ್ಕೊಂಡಿದೆ, ನನಗೆ ಪ್ರೀತಿ ಕೊಟ್ಟಿದೆ. ಅದಾದಮೇಲೆ ನಾನು ತಮಿಳ್ಗೆ ಹೋದೆ. ಇಲ್ಲೊಂದಷ್ಟು ಬ್ರೇಕ್ ಆಯಿತು. ಬಟ್ ತಮಿಳಲ್ಲಿ ಬ್ಯುಸಿಯಾಗಿದ್ದೆ. ನಾನು ತಮಿಳಲ್ಲಿ ಒಂದು 4-5 ಚಾನಲಲ್ಲಿ ವರ್ಕ್ ಮಾಡಿದೆ. ಸನ್ ಟಿ ವಿ, ವೇಂದರ್, ಕಲೈನರ್, ಜಯ ಟಿ ವಿ, ವಿಜಯ ಟಿ ವಿ ಎಲ್ಲ. ಈಗ ಕಲರ್ಸ್ ಆ್ಯಂಡ್ ಝೀ ಇದೆ, ಬಾಕಿ ಉಳಿಸಿದ್ದೀನಿ. ಮಾಡಬೇಕು ಯಾವತ್ತಾದರೂ ಒಂದು ದಿವಸ ಅವಕಾಶ ಸಿಕ್ಕಿದ್ರೆ. ತೆಲುಗುನಲ್ಲಿ ನಾನು ಮತ್ತೊಂದು ಸೀರಿಯಲ್ ಮಾಡಿದೆ, ಜಮಿನಿ. ಸೊ ಇಷ್ಟು ನನ್ನ ಸೀರಿಯಸ್. ಕನ್ನಡದಲ್ಲಿ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿದ್ದೀನಿ, ಗೊತ್ತಿರುತ್ತೆ ಅಂತ ಹೇಳಲಿಲ್ಲ. ಸೊ ಇಷ್ಟು ನನ್ನ ಸೀರಿಯಲ್ ಜರ್ನಿ. ಈ ಗ್ಯಾಪಲ್ಲಿ ಒಂದು ಎಕ್ಸ್ಟ್ರೀಮ್ ಆಗಿ ನನ್ನ ಲೈಫ್ನಲ್ಲಿ ಒಂದು ವಿಚಾರ ನಡೆಯುತ್ತೆ. ಆವಾಗ ಒಂದು ಡಿಸಿಷನ್ಗೆ ಬರ್ತೀನಿ, ಯಾವುದಾದ್ರು ಒಂದು ಸೀರಿಯಲ್ ಮಾಡಿಕೊಂಡು ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ರ್ಯಾಂಡಮ್ಮಾಗಿ ಒಂದು ಆಫರ್ ಬರುತ್ತೆ. ಅಗೇನ್ ಆ ಪ್ರಾಜೆಕ್ಟ್ ನಿಂತೋಗುತ್ತೆ. ಬಟ್ ಆಫರ್ ಬರುತ್ತಲ್ಲ, ಆಗ ಮತ್ತೆ ಸಿನಿಮಾ ಕಡೆಗೆ ನಾನು ಮುಖ ಮಾಡ್ತೀನಿ. ಸೊ ಆ ಪ್ರಾಜೆಕ್ಟ್ ನಿಂತೋಗಿದೆ ಆ್ಯಕ್ಚುಲಿ. ಅದು ಯಾವಾಗಾದರೂ ಮುಂದುವರಿಸ್ತಾರೋ ಏನೋ ನನಗೂ ಗೊತ್ತಿಲ್ಲ. ಲಾಕ್ಡೌನ್ಗಿಂತ ಮುಂಚೆ. ಸೊ ಇನ್ನೊಂದು ಪ್ರಾಜೆಕ್ಟ್ ಸಿನಿಮಾ, ಅದರಿಂದ ಆ ಒಂದು ನಿಂತೋಗಿರೋ ಪ್ರಾಜೆಕ್ಟಿಂದ ಇನ್ನೊಂದು ಸಿನಿಮಾ ಸಿಗುತ್ತೆ ನನಗೆ. ಆ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ಮಂಗಳಗೌರಿ ನಾನು ಸೈಮಲ್ಟೇನಿಯಸ್ಲಿ ಮಾಡ್ತಿರ್ತೀನಿ. ಅದಾದ ನಂತರ ನನಗೆ ಒಂದಷ್ಟು ವರ್ಷದ ಹಿಂದೆ ಯಾವುದೋ ಒಂದು ಆ್ಯಡ್ ಶೂಟಲ್ಲಿ ವರ್ಕ್ ಮಾಡಿದಂತಹ ನಾನು, ರಾಜಶೇಖರ್ ಸರ್ ಮತ್ತೆ ಸೇರ್ತೀವಿ. 2020 ಅಂದರೆ ನಮ್ಮ ಉಂಡೆನಾಮ ಸಿನಿಮಾ ಕೋಮಲ್ ಸರ್ ಜೊತೆಯಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಗುತ್ತೆ. ಈ ಗ್ಯಾಪಲ್ಲಿ ನನಗೆ ಪೆಂಟಗನ್ ಅನ್ನುವಂಥದ್ದು ಇನ್ನೊಂದು ಸಿನಿಮಾನು ವರ್ಕ್ ಮಾಡೋದಕ್ಕೆ ಸಿಗುತ್ತೆ. ಸೊ ಈ ಮಂಗಳಗೌರಿ ಮಾಡ್ತಾ ಇದ್ದಂಥ ಸಮಯದಲ್ಲಿ, ಮಂಗಳಗೌರಿ ಮದುವೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ನನಗೆ ಈ ಪೆಂಟಗನ್ ಆಗಿರ್ಬೋದು ಮತ್ತು ಉಂಡೆನಾಮ ಆಗಿರ್ಬೋದು, ಈ 2 ವರ್ಕ್ ಮಾಡೋದಕ್ಕೆ ಸಿಗುತ್ತೆ. ಒಂದಷ್ಟು ಕಿತ್ತಾಟಗಳು ನಡೆಯುತ್ತೆ, ಬಿಕಾಸ್ ಡೇಟ್ಸ್ ಇಶ್ಯೂಸ್, ಟೈಮ್ ಪ್ರಾಬ್ಲಮ್. ಅಟ್ ದ ಸೇಮ್ ಟೈಮ್ ನಾನು ತೆಲುಗು ಸೀರಿಯಲ್ ಮಾಡ್ತಾಯಿದ್ದೆ. ಈ ಲಾಕ್ಡೌನ್ ವಿಚಾರ ಅಂತ ಬಂದಾಗ ಎಲ್ಲರೂ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ವರ್ಕ್ ಮಾಡ್ತಾಯಿದ್ವಿ. ನನ್ನ ಲಕ್ಗೆ ಅರ್ಧ ಲಕ್ ಕೈ ಹಿಡ್ದಿತ್ತು ಅಲ್ಲಿ. ಹೇಗಿತ್ತು ಅಂತಂದರೆ, ಫಸ್ಟ್ ವೀಕ್ ಬಂದು ಕನ್ನಡ ಅಂದರೆ ಮಂಗಳಗೌರಿ ಮದುವೆದು 7 ದಿನ ಕಂಟಿನ್ಯೂಸ್ ಆಗಿ ಅವ್ರದ್ದು. 2ನೇ ವಾರ ಬಂದು 7 ದಿನ ಕಂಟಿನ್ಯೂಸ್ ಆಗಿ ತೆಲುಗು ಸೀರಿಯಲ್ ಅವ್ರದ್ದು. ಅದಾದ ನಂತರ ಈ 3ನೇ ವಾರದಲ್ಲಿ ನಾನು 3 ದಿನ ಕನ್ನಡಗೆ, 3 ದಿನ ಸಿನಿಮಾಗೆ ಅಂತ ಕೊಟ್ಟಿದ್ದೀನಿ. ಇನ್ನು 4ನೇ ವಾರದಲ್ಲಿ 3 ದಿನ ತೆಲುಗುಗೆ, 3 ದಿನ ಸಿನಿಮಾಗೆ ಅಂತ ಕೊಟ್ಟಿದ್ದೀನಿ. ಹಿಂಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಒಂದು ಲೇನಲ್ಲಿ ಮಂಗಳಗೌರಿ ಮದುವೆ ನಡೀತಾ ಇದೆ, ಪಕ್ಕದ ರೋಡಲ್ಲಿ ತೆಲುಗು ಸೀರಿಯಲ್ ನಡೀತಾ ಇದೆ. ಸೊ ಈ ಸಮಯದಲ್ಲಿ ಏನಾಯಿತು, ಇಬ್ರಿಗೂ ಡೇಟ್ ಅಟ್ ಎ ಟೈಮ್ ಬೇಕು ಅನ್ನೋ ರೀತಿಯಾಗಿ ಬಂತು. ಸೊ ಮೊದಲನೇ ಅಂದರೆ ಮಂಗಳಗೌರಿ ಮದುವೆ 3 ದಿನ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀನಿ. 4ನೇ ದಿನದಿಂದ ಡೇ ನೈಟ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅಂತಂದರೆ, ಡೇನಲ್ಲಿ ತೆಲುಗು ಸೀರಿಯಲ್ ಮಾಡ್ತಾಯಿದ್ದೀನಿ, ನೈಟಲ್ಲಿ ಮಂಗಳಗೌರಿ ಮದುವೆ ಸೀರಿಯಲ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ವಿತೌಟ್ ಬ್ರೇಕ್, ವಿತೌಟ್ ನಿದ್ದೆ 5 ದಿನ ಹೀಗೆ ಹೋಗುತ್ತೆ. ಇದಾದಮೇಲೆ ರಾತ್ರಿ ಅಲ್ಲಿಂದ ಬಸ್ಸಲ್ಲಿ ಬಂದು ಕನ್ನಡದು ಸಿನಿಮಾ ಮಾಡ್ತೀನಿ 6ನೇ ದಿನ. 6ನೇ ದಿನ ಆದಮೇಲೆ ನನಗೆ ಮತ್ತೆ ಒಂದೇ ಒಂದು ದಿನ ಬ್ರೇಕ್ ಆಗಿ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು 4-5 ದಿನ ಕಂಟಿನ್ಯೂಸ್ ಆಗಿ ವರ್ಕ್ ಆಗುತ್ತೆ. ಡೇ ನೈಟ್ ಅಂತ. ಮತ್ತು ನೈಟೆಲ್ಲ ಮತ್ತೆ 4ನೇ ದಿನ ರಾತ್ರಿ ಮತ್ತೆ ಶೂಟ್ ಮಾಡಿಕೊಂಡು ಬೆಳಗ್ಗೆ ಫ್ಲೈಟ್ ಹತ್ತಿ ಬೆಳಗ್ಗೆನೇ ಇಲ್ಲಿ ಬಂದು ಹಂಗೆ ಮೇಕಪ್ ಕಂಟಿನ್ಯೂ ಮಾಡಿ ಉಂಡೆನಾಮ ಸಿನಿಮಾನ ಮುಗಿಸ್ಕೊಟ್ಟಂಥದ್ದು. ಇದೊಂದು ಮರೆಯೋಕ್ಕಾಗಲ್ಲ ಅನ್ನೋಂಥ ಒಂದು ನಿದ್ದೆ ಇಲ್ಲದೆ ಸ್ಟ್ರಗಲ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಸೀರಿಯಲ್. ದೇವ್ರ ಹತ್ರ ನಾನು ಬೇಡ್ಕೊಂತೀನಿ, ಆಫರ್ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ನಮಗೂ ಕೊಡಪ್ಪ ಫ್ಯೂಚರಲ್ಲಿ. ಇಲ್ಲ, ಇಟ್ ಈಸ್ ಆಲ್ ಅಬೌಟ್ ಬಂದಿರೋದನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೀವಿ, ಹೇಗೆ ಕ್ಯಾಲ್ಕುಲೇಷನ್ನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ. ಆಫ್ಕೋರ್ಸ್ ಅದಾದಮೇಲೆ ಮಂಗಳಗೌರಿ ಮದುವೆಗೆ ಒಂದು ಸಣ್ಣ ಬ್ರೇಕ್ ಆಯಿತು. ಅದರಲ್ಲಿ ಬೇರೆ ಏನೋ ಕೆಲಸಗಳಲ್ಲಿ ಅವರು ಇದಾಯಿತು, ಬ್ಯುಸಿ ಆಯಿತು. ನನಗೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಯಿತು. ಒಂದು ಸಣ್ಣ ಬ್ರೇಕ್ ಆದಮೇಲೆ ಮತ್ತೆ ಅದು ಮುಗೀತು. ಮತ್ತು ಸಿನಿಮಾ ಕಡೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ.